ನೋಡಿ, ಸದ್ಯಕ್ಕೆ ಸಂಪುಟ ವಿಸ್ತರಣೆ ವಿಚಾರ ಸ್ಟಾಪ್ ಆಗಿದೆ. ಬಟ್ ಸೋಮವಾರದಿಂದ ಮತ್ತೆ ಆರಂಭ ಆಗುತ್ತೆ. ಒಂದು ಮಾಹಿತಿಯ ಪ್ರಕಾರ ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆ ಈ ತಿಂಗಳ ಅಂತ್ಯಕ್ಕೆ ಕಂಪ್ಲೀಟ್ ಆಗುವ ಸಾಧ್ಯತೆಗಳು ಕೂಡ ಇದೆ. 20 ಹೊಸ ಸಚಿವರ ವಿವರ, ಅದರ ಜೊತೆಗೆ ಹೊಸ DCMಗಳ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನೋಡಿ, ಮುಹೂರ್ತ ಕೂಡ ಬಂದಿದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಈ ವಾರವೇ ಹೊಸ ಸಚಿವರುಗಳ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವೂ ಕೂಡ ಆಗಬೇಕಾಗಿತ್ತು. ಆದರೆ ಹೈಕಮಾಂಡ್ ಜೊತೆ ಮಾತುಕತೆಯಾಗಿದೆ. ಅಂತಿಮವಾಗಿ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವೂ ನಡಿಬೇಕಾಗಿತ್ತು. ಆದರೆ ನೀಟ್ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿ ಪ್ರತಿಭಟನೆಗಳಾಗಿ ಸ್ವಲ್ಪ ಮಟ್ಟಿಗೆ ಹೋಲ್ಡ್ ಆಗಿದೆ. ಇದೆಲ್ಲದರ ನಡುವೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಯುವಕರ ಪ್ರತಿಭಟನೆಯ ಕಾವು ಕಾಂಗ್ರೆಸ್ ಸಹ ಭಾಗಿಯಾಗಿದ್ದರಿಂದ ಸಚಿವರ ಪಟ್ಟಿ ಅಂತಿಮವಾಗೋದು ತಡವಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಬಟ್ ಈ ತಿಂಗಳ ಅಂತ್ಯಕ್ಕೆ ಅಂದರೆ 29, 30, 31 ಈ 3 ದಿನದ ಒಳಗಡೆ ನೂತನ ಸಚಿವರುಗಳು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಪಕ್ಕ ಅಂತಾನೆ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ 2 DCM ಈಗ ಆಲ್ರೆಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ದಾರೆ. ಅದರ ಜೊತೆಗೆ MB ಪಾಟೀಲ್ ಹಾಗೆ ಸತೀಶ್ ಜಾರಕಿಹೊಳಿ ಇಬ್ಬರಿಗೂ DCM ಸ್ಥಾನ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಎಲ್ಲ ರೀತಿಯ ಸ್ಟ್ರಾಟರ್ಜಿಗಳನ್ನು ಕೂಡ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಕೂಡ ಒಲವನ್ನು ತೋರಿಸಿದ್ದಾರೆ. ಯಾಕಂದರೆ 2028ರ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು 2 DCMಗಳನ್ನು ಸೃಷ್ಟಿ ಮಾಡೋದಕ್ಕೆ. ಸೊ ಎಲ್ಲವೂ ಅಂದುಕೊಂಡಂತೆ ಆದರೆ ರಾಜ್ಯದಲ್ಲಿ 1 CM 3 DCM. ಇನ್ನು MLC ಆರತಿ ಕೃಷ್ಣ ಅವರಿಗೆ ಸಚಿವ ಸ್ಥಾನ ಕೊಡೋದಕ್ಕೆ ಸಾಕಷ್ಟು ಸರ್ಕಸ್ಗಳು ಕೂಡ ಆಗ್ತಾ ಇದೆ ಅಂತ ವಿಧಾನ ಪರಿಷತ್ ಸದಸ್ಯ ಆಗಿರುವ ಆರತಿ ಕೃಷ್ಣ ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಒತ್ತಡಗಳು ಕೂಡ ಕೇಳಿಬರ್ತಾ ಇದೆ. ಸೊ ಕಾಂಗ್ರೆಸ್ ಪಕ್ಷದ ಒಕ್ಕಲಿಗ ಕೋಟಾದಿಂದ ಆರತಿ ಕೃಷ್ಣ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಆಗ್ರಹಗಳು ಕೂಡ ಕೇಳಿಬರ್ತಾ ಇದೆ. ಇನ್ನು ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸೇರಿದಂತೆ ಒಟ್ಟು 5 ಜನ ಶಾಸಕರಿಗೆ ಅವಕಾಶ ಇದೆ. ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೃಷ್ಣ ಬೈರೇಗೌಡರವರಿಗೆ ಪ್ರಮುಖವಾದ ಜವಾಬ್ದಾರಿಯನ್ನು ಕೊಡಲಾಗಿದೆ. ಹೀಗಾಗಿ ಬಾಕಿ ಉಳಿದಿರುವಂತಹ 3 ಸಚಿವ ಸ್ಥಾನಕ್ಕೆ ಒಕ್ಕಲಿಗರಲ್ಲಿ ದೊಡ್ಡ ಮಟ್ಟದ ಪೈಪೋಟಿ ಕೂಡ ಶುರುವಾಗಿದೆ. ಇನ್ನು 3 ಉಪಮುಖ್ಯಮಂತ್ರಿ, ಇನ್ನು ಕರ್ನಾಟಕದಲ್ಲಿ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನಿಬ್ಬರು ಹೊಸದಾಗಿ ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾಗುವ ಸಾಧ್ಯತೆ ಇದೆ. ಮುಖ್ಯವಾಗಿ ಸಚಿವ MB ಪಾಟೀಲ್ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಆಯ್ಕೆಯಾಗೋದು ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಹೊಸ ಸಚಿವ ಸಂಪುಟ ರಚನೆಯನ್ನ ಮಾಡಲಾಗ್ತಾ ಇದೆ. ಅಂತಿಮ ಹಂತದಲ್ಲಿ ಹೊಸ ಅಥವಾ ಅಚ್ಚರಿಯ ಹೆಸರು ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಈಗ ನಾನು ಒಂದಷ್ಟು ಸಚಿವರ ಪಟ್ಟಿಯನ್ನು ಹೇಳ್ತೀನಿ. 20 ಜನರ ಲೀಸ್ಟನ್ನು ಖಂಡಿತ ಇವರ ಹೆಸರು ಇರಬಹುದು. ಯಾಕಂದರೆ ಮೊದಲನೇ ಲೀಸ್ಟಲ್ಲೇ ಸಿಗುತ್ತೆ ಅನ್ನುವ ನಿರೀಕ್ಷೆ ಇಟ್ಕೊಂಡಿದ್ರು, ಸಿಗಲಿಲ್ಲ. ಬಟ್ 2ನೇ ಲೀಸ್ಟಲ್ಲಿ 100% ಇವರ ಹೆಸರಿರುತ್ತೆ ಅಂತ ಹೇಳಲಾಗ್ತಾ ಇದೆ. M ಕೃಷ್ಣಪ್ಪ ಅವರು ಬಹಳ ಹಿರಿಯ ಶಾಸಕರಾಗಿದ್ದಾರೆ. M ಕೃಷ್ಣಪ್ಪ ಅವರಿಗೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ 2ನೇ ಲಿಸ್ಟಲ್ಲಿ ಅವರ ಹೆಸರಿರುತ್ತೆ ಅಂತ ಹೇಳಲಾಗ್ತಾ ಇದೆ. ವಿಜಯನಗರದ ಶಾಸಕರು ಪುಟ್ಟರಂಗ ಶೆಟ್ಟಿ, ಸಲೀಂ ಅಹಮದ್ MLC ಹಾಗೆ ಲಕ್ಷ್ಮಣ್ ಸವದಿ ಅವರು DCM ಆಗಿದ್ದರು BJPಯಲ್ಲಿ, ಕಾಂಗ್ರೆಸ್ಗೆ ಬರ್ತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತಹ ಅವಧಿಯಲ್ಲೇ ಮೊದಲನೇ ಲಿಸ್ಟಲ್ಲೇ ಅವರ ಹೆಸರಿರಬೇಕಾಗಿತ್ತು. ಮೊದಲ ಅವಧಿಯಲ್ಲೇ 2023ರಲ್ಲೇ ಮಿನಿಸ್ಟರ್ ಆಗಬೇಕಾಗಿತ್ತು, ಬಟ್ ಆಗಲಿಲ್ಲ. ಲಕ್ಷ್ಮಣ್ ಸವದಿ, ಚಲುವರಾಯಸ್ವಾಮಿ ಕಳೆದ ಬಾರಿಯೂ ಮಿನಿಸ್ಟರ್ ಆಗಿದ್ದರು ಸಿದ್ದರಾಮಯ್ಯವರ ಸಂಪುಟದಲ್ಲಿ. ಚಲುವರಾಯಸ್ವಾಮಿ ಅವರ ಹೆಸರು ಮತ್ತೆ ಕೇಳಿ ಬರ್ತಾ ಇದೆ. ರಘುಮೂರ್ತಿ, ರುದ್ರಪ್ಪ ಲಮಾಣಿ, SS ಮಲ್ಲಿಕಾರ್ಜುನ್ ಅವರು ಕೂಡ ಮಿನಿಸ್ಟರ್ ಆಗಿದ್ದರು ಸಿದ್ದರಾಮಯ್ಯವರ ಸಂಪುಟದಲ್ಲಿ. ಮತ್ತೆ 2ನೇ ಲಿಸ್ಟಲ್ಲೂ ಅವರ ಹೆಸರಿರುವ ಸಾಧ್ಯತೆಗಳಿದೆ. ಮಧು ಬಂಗಾರಪ್ಪ ಅವರಿಗೆ ಮತ್ತೊಮ್ಮೆ ಚಾನ್ಸ್. ಅಜಯ್ ಸಿಂಗ್, ಅಪ್ಪಾಜಿ ಗೌಡ, ಯಶವಂತ ರಾಯಗೌಡ ಪಾಟೀಲ್, ಬಸವರಾಜ ರಾಯರೆಡ್ಡಿ, ಶಿವರಾಜ್ ತಂಗಡಗಿ, ಶ್ರೀನಿವಾಸ್ ಮಾನೆ, ಸಂತೋಷ್ ಲಾಡ್, ಜಮೀರ್ ಅಹಮದ್ ಖಾನ್, ತನ್ವೀರ್ ಸೇಠ್, ರಿಜ್ವಾನ್ ಹರ್ಷದ್, ಅದರ ಜೊತೆಗೆ ಸಲೀಂ ಅಹಮದ್. ಇಷ್ಟೂ ಜನರಲ್ಲಿ ಇಬ್ಬರಿಗೆ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಆರತಿ ಕೃಷ್ಣ, ಆನೇಕಲ್ ಶಿವಣ್ಣ, ನರೇಂದ್ರ ಸ್ವಾಮಿ ಹಾಗೆ HP ಮಹದೇವಪ್ಪ, ಅನ್ನಪೂರ್ಣ ತುಕಾರಾಮ್ ಅವ್ರಿಗೂ ಕೂಡ ಸಿಗುವ ಸಾಧ್ಯತೆ ಇದೆ. ಶರತ್ ಬಚ್ಚೇಗೌಡ, ದಿನೇಶ್ ಗುಂಡೂರಾವ್ ಅವರಿಗೆ HK ಪಾಟೀಲ್, ಇಷ್ಟೂ ಜನ ಸಚಿವರಾಗಲಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸೊ ನೋಡೋಣ ಯಾರ ಹೆಸರು ಅಂತಿಮವಾಗಿ ಫೈನಲ್ ಆಗುತ್ತೆ ಅಂತ.